ರುದಾನ್ ಏನ್ ಮಾಡ್ತಿದ್ದ ನಿಮ್ಗೆ? ಯಾಕೆ ಮಲಗಿಸ್ಬಿಡೋಣ ಅಂತ ಎಲ್ಲ ಕೇಳ್ತಾ ಇದಾರೆ ಕರ್ನಾಟಕದಲ್ಲಿ. ಯಾಕೆ ಮಲಗಿಸ್ಬಿಡ್ತಾರಂತೆ? ರುದಾನ್ ಯಾಕೆ ಮಲಗಿಸ್ಬಿಡ್ತಾರಂತೆ ಅಂತ. ಅವ್ರಿಬ್ರು ನಿದ್ದೆ ಮಾಡೋದ್ ಬೇಡವಾ? ನೀವು ತಪ್ಪು ತಿಳ್ಕೊಬಿಟ್ಟಿದ್ದೀರಾ. ಮಕ್ಕಳನ್ನ ಮಲಗಿಸ್ಬೇಕು ಅಂತ ಮಲಗಿಸ್ತಾ ಇಲ್ಲ. ರುದಾನ್ ಆಯ್ತು, ಈಗ ಪ್ರಧಾನ್ ಬರ್ಲಿ ಅಂತ ಬೇಗ ಮಲಗಿಸ್ತಾ ಇರೋದು. ಏನ್ ಹೇಳ್ತೀರಾ ಅಭಿ ಅವ್ರೆ? ಇರ್ಬೋದು. ನೋಡಿದ್ರ ಸತ್ಯ ಹೆಂಗ ಆಚೆ ಬರುತ್ತೆ. ನೋಡೋ ಮಗ, ಮಳೆ ಬರ್ಲಿ ಬಿಡ್ಲಿ, ಫಸಲಂತೂ ಬರ್ತಾ ಇರ್ಬೇಕು. ಅದು ನಮ್ ಕಾನ್ಸೆಪ್ಟ್. ಸಕ್ಕತ್ತಾಗೈತೆ ಅವ್ರ ಕಾನ್ಸೆಪ್ಟ್ ಅಲ್ಲ? ಖಂಡಿತ. ಇವತ್ತು ಎಲ್ಲ ಗಂಡಂದ್ರು ಒಂದೊಂದು ಕೆಲಸವನ್ನ ಆಯ್ಕೆ ಮಾಡಿಕೊಂಡು ಆ ದುಡಿಮೆನ ತಂದು ಹೆಂಡತಿಯನ್ನ ಇಂಪ್ರೆಸ್ ಮಾಡ್ತಿದ್ದಾರೆ. ಇವತ್ತು ನಿಮ್ಮ ಪ್ರಕಾರ ಅಭಿ ಅವರು ಯಾವ ಕೆಲಸನ ಆಯ್ಕೆ ಮಾಡ್ಕೊಂಡಿರ್ಬೋದು? ಅಭಿ ಸ್ವಲ್ಪ ಸ್ಟ್ರಾಂಗ್ ಮಸ್ತ್ ಆಗಿರೋದ್ರಿಂದ ಏನಾದ್ರೂ ಕಟ್ ಮಸ್ತ್ ಆಗಿದ್ದಾರೆ ಅಂದ್ರೆ ಕುಸ್ತಿಗಿಸ್ತಿಗೆ ಹೋಗಿದ್ದಾರೆ ಅಂತ ಅನ್ಸುತ್ತಾ? ಅದೇ ಏನಾದ್ರೂ ಸ್ವಲ್ಪ ಶಕ್ತಿಯಾಗಿ ಮಾಡಂತ ಕೆಲ್ಸನ ಆಯ್ಕೆ ಮಾಡ್ಕೊಂಡಿರ್ಬೋದು ಅಂತ ಅನ್ಕೋತೀನಿ. ಓಕೆ, ಅಪೂರ್ವ ಅವರೇ, ಅಭಿ ಅವರು ಏನ್ ಕೆಲಸವನ್ನ ಆಯ್ಕೆ ಮಾಡ್ಕೊಂಡಿದ್ರು ಅಂತ ನೀವ್ ನೋಡೋದಕ್ಕೆ ರೆಡಿ ಇದ್ದೀರಾ? ರೆಡಿ. ಓಕೆ, ವಿಟಿ ಪ್ಲೀಸ್. ಸರ್ ನಮಸ್ತೆ. ನನಗೇನಾದರೂ ಕೆಲಸ ಕೊಡಿ ಸರ್, ಒಂದಿನ ಕೆಲಸ ಮಾಡ್ತೀನಿ. ಒಂದಿನದ್ದು ಸಂಬಳ ಏನಿದೆ ನಿಮ್ಗೇನು ಅನ್ಸುತ್ತೆ ಕೊಡಿ ಸರ್. ಏನು ಕೆಲಸ ಮಾಡ್ತೀರಾ? ನೀವು ಹೇಳಿ ಸರ್, ಏನು ಮಾಡಬೇಕು ಏನು ಅಂದ್ರೆ ನಾನು ಮಾಡ್ತೀನಿ ಸರ್. ಇಲ್ಲಿ ಸಿಮೆಂಟ್ ಕಲಿಸ್ಬೇಕು, ಕಲ್ಲು ಕೊಡಬೇಕಾಗುತ್ತೆ. ಆಯ್ತು ಸರ್, ಮಾಡ್ತೀನಿ ಸರ್. ಬೈ, ನಾನು ಕೆಲಸ ಮಾಡ್ತಿರ್ತೀನಿ, ನೀವು ಅಲ್ಲಿ ಇರ್ತೀರಾ ಕೆಳಗೆ? ಇವತ್ತು ಅರ್ನ್ ಫಾರ್ ಯುವರ್ ಪಾರ್ಟ್ನರ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಸೊ ಆ ಕಾನ್ಸೆಪ್ಟ್ಗೆ ಒಂದಿನ ಕಾರ್ಮಿಕರು ಹೇಗೆ ಜೀವನ ಮಾಡ್ತಾರೆ ಆ ಥರ ನಾನು ನನ್ನ ಪಾರ್ಟ್ನರ್ಗೆ ಎಷ್ಟಾಗುತ್ತೋ ಅಷ್ಟು ಅರ್ನ್ ಮಾಡ್ಕೊಂಡು ಹೋಗಿ ಕೊಡಬೇಕು. ಸರಿ, ಕಲಿಸಿದ್ದೀನಿ ಅಣ್ಣ? ಕಲಿಸಿದ್ದೀನ ಕರೆಕ್ಟಾಗಿ? ಆಯ್ತು ಆಯ್ತು. ಏನಕ್ಕೆ ಮಾಡೋದಣ್ಣ ಇದು? ತೂಕ ಚೆಕ್ ಮಾಡೋದು ಬೆಳಗ್ಗೆ ಸ್ಟ್ರೈಟು? ಮೇಲೆ ಕೊಡ್ಬೇಕು. ಹಾಂ. ₹700 ಎಲ್ಲೋ ಹೋಗ್ಬಿಟ್ಟು ಖರ್ಚು ಮಾಡ್ಬಿಟ್ಟು ಬಂದ್ಬಿಡ್ತೀವಿ, ಇಲ್ಲ ಎಲ್ಲೆಲ್ಲೋ ಕಳೆದು ಬಿಡ್ತೀವಿ. ಆ ₹700ಗೋಸ್ಕರ ಒಂದು ದಿನ ಪೂರ್ತಿ ಬೆಳಗ್ಗೆಯಿಂದ ಸಂಜೆ ತನಕ ಬೆವರು ಸುರಿಸ್ಕೊಂಡು ಬಿಸಿಲಲ್ಲಿ ಏನೂ ತಲೆ ಕೆಡಿಸ್ಕೊಳ್ದೆ ಎಷ್ಟೇ ಸುಸ್ತಾದ್ರೂ ಕೆಲಸ ಮಾಡಿಕೊಂಡು ₹700ಗೋಸ್ಕರ ಬದುಕ್ತಾರೆ. ಇವರು ಕಾರ್ಮಿಕರು. ಫಸ್ಟು ನಾನು ಬಂದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯಭೂಮಿ. ಇಲ್ಲಿ ಅಪ್ಪು ಸರ್ ಅವರ ಒಂದು ಸ್ಮಾರಕ ಕೂಡ ಇದೆ. ಆ ಪುಣ್ಯಭೂಮಿನಲ್ಲಿ ಅವರ ಆಶೀರ್ವಾದ ಪಡ್ಕೊಂಡು ಇವತ್ತಿನ ದಿನದ ಸಂಪಾದನೆಯನ್ನು ಸ್ಟಾರ್ಟ್ ಮಾಡೋಣ ಅಂತ. ₹10 ಗುಲಾಬಿ ಹೂ ₹10 ನೋಡಿ. ಮೊದಲು ಮಾರಾಟ ಮಾಡಿದ್ದು ₹10 ಬಂದಿದೆ. ₹10 ಜೋಗಿ ಅಣ್ಣ. ಥ್ಯಾಂಕ್ ಯು. ಎರಡು ಬೇಕಾರ್ರಿ? ಒಂದು ಬೇಕಾ? ಎಷ್ಟು ಬೇಕು ರೀ? ಒಂದು. ಥ್ಯಾಂಕ್ ಯು. ಈಗ ಅಪ್ಪು ಸರ್ ಸಮಾಧಿ ಮುಂದೆ ಒಂದಷ್ಟು ಹೂ ಮಾರಿದೆ. ನೋಡೋಣ ಬೇರೆ ಎಲ್ಲಾದರೂ ಹೂ ವರ್ಕೌಟ್ ಆಗುತ್ತಂತ ಅಲ್ಲಿ ನೋಡೋಣ. ₹10 ಒಂದು ₹5 ಪೆನ್ ₹10 ಇದು ₹10 ಇದು ₹10 ಮಕ್ಳಿಗೆ ತಗೊಂಡೋಗಿ ಕೊಡಿ. ₹100 ಕೇವಲ ₹80 ಕೊಡ್ತಾ ಇದ್ದೇನೆ. ಈಗ 200 ಕೊಟ್ಟವ್ರೆ, ₹120 ವಾಪಸ್ ಕೊಟ್ಬಿಡ್ತೀನಪ್ಪ ಅವ್ರಿಗೆ. ಅಲ್ಲ ಸರ್, ಖರ್ಚು ಒಬ್ಬರು ಇಲ್ವಲ್ಲಪ್ಪ. ₹5. ಥ್ಯಾಂಕ್ ಯು ಮೇಡಮ್. ಏಯ್ ಒಡೆರಿ ಕಪಾಲ್ಗೆ ಜಸ್ಟ್ ₹5 ಪೆನ್ಸಿಲ್. ಏಯ್ ತಗೊಂಡು ಬರೀರಪ್ಪ, ಹೆಣ್ಮಕ್ಳಿಗೆ ಫ್ರೀ. ಆಯ್ತು ತಗೊಳಮ್ಮ. ಬೇಡ, ₹5. ರೋಡು ಸಿಗ್ನಲ್ಲು ಎಲ್ಲ ಸುತ್ತಿ ಸಾಕಾಯ್ತು. ಈಗ ಈ ಮಾರಿರೋ ದುಡ್ಡಲ್ಲೇ ಏನಾದ್ರು ಒಂಚೂರು ಊಟ ಮಾಡೋಣ ಅಂತ.
ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕೇವಲ 40 ರೂಪಾಯಿಗೆ ಇಂಥ ಊಟ ಸಿಗುತ್ತೆ ಅಂದರೆ ಹೊಟ್ಟೆ ತುಂಬ ಮಾಡಬೇಕು. ಇದ್ರ ಜೊತೆ ಒಂದು ರಾಗಿ ಮುದ್ದೆ ಇದ್ದು ಬಿಟ್ಟಿದ್ರೆ ಆಹಾ. ಹಲೋ, ಹಾಯ್, ನಮಸ್ಕಾರ. ಇವತ್ತು ನಾನು ಕೋಲಾಕಾರನ ದೊಡ್ಡಿಗೆ ಬಂದಿದ್ದೀನಿ. ಇವತ್ತು ಪೂರ್ತಿ ಒಂದು ದಿನ ಯಾರ ಮನೆಯಲ್ಲಾರು ಅಥವಾ ಯಾರ ಗದ್ದೆಲ್ಲಾರು ಕೆಲಸ ಮಾಡಿ ಅರ್ನ್ ಮಾಡಬೇಕು. ಸೊ ಬನ್ನಿ ನೋಡೋಣ. ಯಜಮಾನ್ರೆ ನಮಸ್ಕಾರ. ನನ್ನ ಹೆಸರು ಸುಹಾಸ್ ಅಂತ. ನಿಮ್ಮ ಮನೇಲಿ ಅಥವಾ ಜಮೀನಲ್ಲಿ ಏನಾದ್ರು ಒಂದು ಕೆಲಸ ಇದ್ದರೆ ಕೊಡ್ತೀರಾ? ಇಲ್ಲಿ ನಮ್ಮಲ್ಲಿ ಯಾವ ಕೆಲಸ ಇಲ್ಲ, ಅಲ್ಲಿ ಮುಂದೆಗಡೆ ಅವರು ನೋಡಿ ಅವರು ಅಲ್ಲಿ ಸಿಗ್ಬೋದಾ ಏನಾದರೂ? ಸಿಗುತ್ತೆ. ನಿಮ್ಮ ಮನೇಲಿ ಏನೂ ಇಲ್ಲ ಕೆಲಸ? ಜಮೀನಲ್ಲಿ ಯಾವುದೂ ಇಲ್ಲ. ಓಕೆ ಯಜಮಾನ್, ಥ್ಯಾಂಕ್ ಯು. ಯಜಮಾನ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಸುಹಾಸ್ ಅಂತ. ನಿಮ್ಮ ಮನೇಲಿ ಅಥವಾ ಜಮೀನಲ್ಲಿ ಏನಾದ್ರು ಕೆಲಸ ಇದ್ದರೆ ಇವತ್ತೊಂದಿನ ಕೊಡೋಕ್ಕಾಗತ್ತಾ? ಬನ್ನಿ ಕುಂತ್ಕೊಳ್ಳಿ. ಅಲ್ಲ, ನೀವು ಬೆಂಗಳೂರಿಂದ ಯಾವ ಉದ್ದೇಶಕ್ಕೆ ಬಂದಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ ಅಂತ ಗೊತ್ತಾಗಬೇಕಲ್ಲ. ಜೀ ಕನ್ನಡದಲ್ಲಿ ಜೋಡಿ ನಂಬರ್ 1 ಅಂತ ಕಾರ್ಯಕ್ರಮ ನಡೀತಾ ಇದೆ. ಹ್ಞೂ ಅದರಲ್ಲಿ ನಾನು ನನ್ನ ಹೆಂಡತಿ ಕೂಡ ಒಬ್ಬರು ಪಾರ್ಟಿಸಿಪೆಂಟ್ಸ್. ಹ್ಞೂ ಪ್ರತಿ ವಾರನೂ ಒಂದೊಂದು ರೌಂಡ್ ಇರುತ್ತೆ. ಈ ವಾರದ ರೌಂಡ್ ಏನಿದೆ, ಅರ್ನ್ ಫಾರ್ ಯುವರ್ ವೈಫ್ ಅಂತ. ಅಂದರೆ ನಿಮ್ಮ ವೈಫ್ಗೋಸ್ಕರ ನೀವು ಗೇಮೇ ಮಾಡಿ ದುಡಿದು ಎಂಡ್ರಿಗೆ ಕೊಡೋದು ಒಂದು ಕಾರ್ಯಕ್ರಮ. ಸೊ ಹಂಗಾಗಿ ನಾನು ಇವತ್ತು ನಿಮ್ಮೂರಿಗೆ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ. ಅಲ್ಲಿ ಯಾರು ಯಜಮಾನ್ರನ್ನ ಕೇಳಿದೆ, ಅವರು ಕೆಲಸ ಕೊಡದೆ ಹೋದರು. ನೀವಾರು ಕೊಡ್ತೀರಾ ಅಂತ ಬಂದಿದ್ದೀನಿ. ಕೊಡೋಣ. ಆದರೆ ಇಲ್ಲಿ ಗಂಡಾಳಿಗೆ 400 ರೂಪಾಯಿ ಐತೆ. ಚೆನ್ನಾಗಿ ಕೆಲಸ ಮಾಡಿದ್ರೆ ಆಯಿತು. ಆದರೆ ಈ ಡ್ರೆಸ್ ಆಗಲ್ಲ, ಮನೆ ಒಳಗಡೆ ನಡೀರಿ. ಈ ಡ್ರೆಸ್ ಆಗಲ್ಲ ಅಂತೀರಾ? ಆಗಲ್ಲ. ಈ ಡ್ರೆಸ್ ಎಲ್ಲ ಸೋಗೆ ಅಷ್ಟೇ. ಲಾಭ ಮಾಡಿಕೆ ಅಂದ್ರೆ ಲುಂಗಿ ಮತ್ತೆ ಹಳೆ ಶರ್ಟು, ಹಳೆ ಟವಲ್. ಬನ್ನಿ ಒಳಗಡೆ ಹೋಗೋಣ. ಕೆಲಸ ಕೇಳಕ್ ಬಂದವ್ರೆ. ತೆಂಗಿನ ತೋಟದಲ್ಲಿ ಕೆಲಸ ಮಾಡಿಸ್ತೀನಿ, ಮತ್ತೆ ಕಬ್ಬು ಕಡಿಸ್ತೀನಿ, ಮತ್ತೆ ಎತ್ತು ಗಾಡಿ ಕರ್ಕೊಂಡೋಗಿ ಮಾಡ್ತಾರಂತೆ. ಯಜಮಾನ್ರೆ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗೈತೆ. ಕರೆಕ್ಟಾಗಿ ಲುಂಗಿ ಎಲ್ಲ ಹಾಕೊಂಡಿದ್ದೀನಾ? ಹಾಕೊಂಡು ಒಳ್ಳೆ ಏರ್ ಕಂಡೀಷನ್ ಇದೆ ಲುಂಗಿ. ಮನೇಲಿ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲಸ ಶುರು ಮಾಡಿದ್ವಿ. ತುಂಬ ಖುಷಿ ಆಯಿತು. ನಾವು ಆಯ್ಕೆ ಮಾಡ್ಕೊಳ್ಳುವಂತಹ ದುಡಿಮೆ, ಅದರ ಹಿಂದಿರುವಂತಹ ಶ್ರಮ, ಆ ಶ್ರಮಕ್ಕೆ ಸಿಗುವಂತಹ ಪ್ರತಿಫಲ ಏನು ಅನ್ನೋದನ್ನ ಈ ಒಂದು ರೌಂಡ್ ನಲ್ಲಿ ನಮ್ಮೆಲ್ಲಾ ಜೋಡಿಗಳು ನಮ್ಮೆಲ್ಲರಿಗೂ ಪರಿಚಯ ಮಾಡಿಸಿದ್ರು. ಒಂದಷ್ಟು ಅನುಭವ, ಒಂದಷ್ಟು ತರ್ಲೆ, ತುಂಟಾಟ, ಮೋಜು ಮಸ್ತಿ ಜೊತೆಗೆ ಈ ವಾರದ ರೌಂಡ್ ಅದ್ಭುತವಾಗಿ ಮೂಡಿ ಬಂತು. ಸೊ ಮುಂದಿನ ವಾರ ಮತ್ತೊಂದು ಅದ್ದೂರಿ ರೌಂಡ್ ಅಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ, ಇದು ಜೋಡಿ ನಂಬರ್ 1 ಸೀಸನ್ 3.